ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್ ಚಾನಲ್ಗೆ ಸ್ವಾಗತ. ನಾನು ಇವಾಗ ನಿಮ್ಗೆ ತೋರಿಸ್ಕೊಡ್ತಾ ಇರೋದು ತರಕಾರಿ ಅವಲಕ್ಕಿ ಪಲಾವ್ ಮಾಡೋದು ಹೇಗೆ ನೋಡೋಣ. ಅವಲಕ್ಕಿ ಮತ್ತು ಸಣ್ಣದಾಗಿ ಹೆಚ್ಕೊಂಡಿರೋ ಒಣ ಮೆಣಸಿನ್ಕಾಯಿ, ಕರಿಬೇವು ಸಣ್ಣದಾಗಿ ಇಟ್ಕೊಂಡಿರಿ. ಮತ್ತು ಕ್ಯಾರೆಟ್, ಬೀನ್ಸ್, ಟೊಮೊಟೊ, ಈರುಳ್ಳಿಯನ್ನು ಸಣ್ಣದಾಗಿ ಇಟ್ಕೊಂಡಿರಿ. ಈಗ ಅವಲಕ್ಕಿಯನ್ನು ನೆನೆ ಹಾಕೋಕೆ ಇಡೋಣ. ಈಗ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆ ಹಾಕಬೇಕು. ಇವಾಗ ಇದಕ್ಕೆ ಕರಿಬೇವು ಮತ್ತು ಒಣ ಮೆಣಸಿನಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ, ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇದಕ್ಕೆ ಈ ಥರ ಹಿಂಗೆ ಫ್ರೈ ಮಾಡಬೇಕು. ಎಣ್ಣೆಯಲ್ಲಿ ಮಾಡಿ ಇದಕ್ಕೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ನಿಮ್ಗೆ ಟೇಸ್ಟ್ ತಿನ್ನೋಕ್ಕೆ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಕೊಂಡಿರೋ ಕ್ಯಾರೆಟು, ಬೀನ್ಸು ಮತ್ತು ಟೊಮೊಟೊ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಇದನ್ನು ಎಣ್ಣೆಯಲ್ಲಿ ಅಷ್ಟು ಒಂದೇ ಸರಿಗೆ ಹಾಕಿ ಫ್ರೈ ಮಾಡಿ. ಕ್ಯಾರೆಟ್, ಬೀನ್ಸ್, ಟೊಮೊಟೊ ಹಾಕಿ ಫ್ರೈ ಮಾಡಬೇಕು. ಇದು ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಮತ್ತು ದೊಡ್ಡವರಿಗೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಿದು. ಬೆಳಗ್ಗೆ ತಿಂಡಿಗೆ ಭಾಳ ಈಸಿಯಾಗಿರುತ್ತೆ. ಈ ತರಕಾರಿಗೆ ಉಪ್ಪು ಹಾಕಿ ಸ್ವಲ್ಪ 10 ನಿಮಿಷ ಬೇಯಿಸಿಡಿ. ಆಮೇಲೆ ನೀವು ಅವಲಕ್ಕಿಯನ್ನು ನೆನೆಸಿರ್ತೀರಲ್ಲ, ಅದನ್ನೇ ಮತ್ತು ಒಗ್ಗರಣೆಗೆ ಹಾಕಿ ಈ ಥರ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಟ್ಟು ಮುಚ್ಚಳ ಮುಚ್ಚಿಬಿಡಿ. ಪಾತ್ರೆದು ಮುಚ್ಚಿ 10 ನಿಮಿಷ ಬಿಟ್ಟು ಅಳ್ಳಕ್ಕೆ ಬಿಡಿ. ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಈ ಥರ ಒಂದು ಸರಿ ಮಾಡಿ ನೋಡಿ. ತುಂಬ ಆರೋಗ್ಯಕರ, ಹೆಲ್ತಿಕರ. ಥ್ಯಾಂಕ್ ಯು.